ಇವಾಗೆಲ್ಲ ನಮ್ಮ ಅಕ್ಕ ತಂಗಿಯರದು ಫೋಟೋ ಸೆಷನ್ ಆಯಿತು. ಇವಾಗ ದೇವರಿಗೆ ಮಡ್ಲಕ್ಕಿ ಕಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ. ಹೇಗಿದೆ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆ. ಸಾಕು ಬಾ. ಇನ್ನೊಂದು ಕವರಲ್ಲಿ ಅವೇ ಎಕ್ಕಿ ಎತ್ಕೋತೀನಿ ಮಡ್ಕಿ ನೀವು ಕಣ್ಣೀರ ಕೆಡಬಹುದು ನಟ್ಟಿಗೆಯನ್ನು ಸೇರಿ ಮತ್ತೆ ಕಬರ್ ಮಾಡಿಕೊಂಡು ಸಾಮಾನಿಕೊಳ್ಳುವಾಗ ಪುಟ್ಟಣಗಳಾಯಿ ಆವಾಗ ಏನೆಂದು ನಾನು ಆಸುವಾದ ಮಂಡಪಡ್ತೀರಿ ಕಡೆಗಳಲ್ಲಿ ಕಣ್ಣೀರ ತುಮುಕಂಡು ನಿಂಗ ರಾಜಮ್ಮ ಅಳ್ತಾ ಅಳ್ತಾ ಮನೆಗೆ ಹೋದಾಳು ತಂದ ನಾನ ತಂದನ್ನ ತಾನನ್ನ ತಂದೆ ನಾನ ತಂದ ನಾನ ತಂದನ್ನ ತಾನನ್ನ ರಾಜಮ್ಮ ಹೌದು ಈ ಕಡೆ ಹೊರಟಂತ ಯಾವಾಗ ಅರಮನೆ ಒಳಗಡೆ ಬಂದ್ರು ಆ ನಿಜ ಇತ್ತ ಕಡೆ ಪುಟ್ಟಣದೊಳವಾಯಿ ತನ್ನ ಮದುವೆ ಅಂದರೆ ಪಟ್ಟಣ ಮಲ್ಲಪ್ಪನ ಮಗಳು ಯಾರು ಹಿರಿಯಪಟ್ಟಣದ ಮಲ್ಲಪ್ಪನ ಮಗಳು ಪುಟ್ಟಣದೊಳವಾಯಿ ಶ್ಯಾಮಾಯಿ ಹೌದು ತನ್ನ ಮಡದಿ ಬಳಿಗೆ ಬಂದಿದ್ದಾನೆ ಬಳಿಗೆ ಬಂದಾಗ ಹೌದು ಮಡದಿ ಆಗಿರ್ತಕ್ಕಂಥ ಶ್ಯಾಮಾಯಿ ಏನಂತ ಹೇಳಿ ಗಂಡನ ಆಕ್ರಮಣ ಮಾಡ್ತಾ ಇದ್ದಾಳೆ ಏನಂತ ಏನಪ್ಪಾ ಅಂದ್ರೆ ನಮ್ಮ ತಂದೆಯಾದ ವೀರಾಜಿ ಅರಸು ನನ್ನ ಹೊಟ್ಟೆವರೆಗೆ ಹುಟ್ಟಿದ ಮಗಳು ಅನ್ನೋ ಸತ್ಯವನ್ನು ಸಹ ತಿಳಿಯದೆ ನನ್ನನ್ನೇ ಮದುವೆಯಾಗಲಿಕ್ಕೆ ಆಸೆ ಕೊಟ್ಟ ಅಂತ ಒಂದು ಪಟ್ನ ಹಾಳಾಗಲಿ ಭಕ್ತಿಯಾಗಿ ಪಟ್ಟದ ಮಗಳು ತಾಯಿ ತನ್ನ ಗಂಡನಾಗಿರ್ತಕ್ಕಂಥ ತಾಯಿ ಅರಸಿಗೆ ಅರಸಿ ವಿಳವನ್ನು ಕೊಟ್ಟು ಪರಗಳಿಗೆ ಹೋಗುತ್ತಾ ಇದ್ದಾರೆ ಹಿರಿಯ ಪಟ್ನ ಅನ್ನೋ ಹೆಸರಯ್ಯ ನನ್ನ ದೊರೆ ಎಲ್ಲ ಕವರ್ ಒಂದು ಕವರ್ ಹಾಕ್ಬಿಡ ಅಲಗಾಲೆ ಒಂದಮ್ಮನ ಮಗಳು ವಾದಕಾಲ ಜೀವಾಗಿ ಹೊಂದಾಳು ಬಡದಿ ಚಾಮಾಯಿ ಕರಗಾಡತ್ತಿ ಕೈಯ ಮುಗಿದಾಳು ತಂದನಾನ ತಂದನ್ನ ತಾನನ್ನ ಚಾಮಾಯಿಯವರು ತಂದನಾನ ತಂದನ್ನ ತಾನನ್ನ ಹೆಲ್ಪ್ ಮಾಡ್ಬೇಕೇನವ ಬಡದಿ ಚಾಮಾಯಿ ನಲ್ತಾ ನಲ್ತಾ ಕಣ್ಣನ ಕೊರಸವಳೆ ತಂದನಾನ ತಂದನ್ನ ತಾನನ್ನ ತಂದೆ ನಾನ ತಂದನಾನ ತಂದನ್ನ ತಾನನ್ನ ಸನ್ನೆ ಮಾಡವರೇ ಚಿನ್ನದ ಗೌಸಲ್ಲೋ
ಕಾಣಿಸಿದರು ಪಟದಾನೆಗೆ ಚಿನ್ನದ ಮಾರಿ ಮೇಲೆ ಕುಂತವರೇ ಮೈಸೂರವರು ಕುಸ್ತಿ ಅಂದ್ರೆ ಬಡ್ಕೋ ಜನರಲ್ಲ ತಂದನಾನ ತಂದನ್ನ ತಾನನ್ನ ತಂದೆ ನಾನ ತಂದನಾನ ತಂದನ್ನ ತಾನನ್ನ ಗಿಲ್ಲ ಕೊಟ್ಟು ಅರಸಿ ಕಳಿಸಿದರು ಆ ಸ್ವಾಮಿಯವರು ಕೆಂಪಿನ ಪೌಟ ಸನ್ನೆ ಮಾಡವರೇ ಶ್ರೀರಂಗಪಟ್ಟಣ ಬಿಟ್ಟು ಕಿರಿಯಪಟ್ಟಣಕ್ಕೆ ಹೊರಟು ನಿಂತಿತು ಸೈನ್ಯ. ಇದು ಹಿರಿಮಡಿವಾಳದ ಗ್ರಾಮದ ಶ್ರೀ ಶ್ರೀ ಆದಿಶಕ್ತಿ ಎಲ್ಲೇಮಾರಮ್ಮ, ಶಿವಲಿಂಗಾರೇಶ್ವರನ ತಂಗಿ ಆದಿಶಕ್ತಿ ಎಲ್ಲೇಮಾರಮ್ಮ. ಕನಕಪುರದಿಂದ ಈ ಊರಿಗೆ ಮಡಿವಾಳಕ್ಕೆ 35 ಕಿಲೋಮೀಟ್ರು ಆಗ್ತದೆ. 35 ಕಿಲೋಮೀಟ್ರು. ಇಲ್ಲಿ ಪ್ರತಿಯೊಬ್ಬರು ಏನೇ ಅರಿಕೆ ಮಾಡಿಕೊಂಡ್ರೂ ಎಲ್ಲ ಕಾರ್ಯಗಳನ್ನು ಸಿದ್ಧವಾಗುತ್ತವೆ. ಇಲ್ಲಿ ಯಾವುದೇ ಅವರು ಏನೇ ಜ್ಞಾನ ಮಾಡಿಕೊಂಡ್ರು ಆಯ್ತವೆ. ಬೆಳಿಗ್ಗೆ 10 ಒಂದು ಬಸ್ ಬರ್ತದೆ, ಮತ್ತು 1 ಗಂಟೆಗೆ ಒಂದು ಬಸ್ ಬರ್ತದೆ, ತಿರ್ಗಾ 4 ಗಂಟೆಗೆ ಒಂದು ಬಸ್ ಬರ್ತದೆ, ಆಲ್ಟ್ ಗಾಡಿ ಒಂದು ಬರ್ತದೆ. ಬಸ್ಸಿನ ಸಂಚಾರ ಇರೋದು ಇಲ್ಲಿ. ಪ್ರತಿಯೊಬ್ಬ ವ್ಯಕ್ತಿನೂ ಎಲ್ಲಿಷ್ಟು ಕಿಲೋಮೀಟ್ರಿಂದ ಚಾಮರಾಜನಗರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ರಾಮನಗರ ಜಿಲ್ಲೆ ಇರ್ಬೋದು, ಕೊಳ್ಳೇಗಾಲ ತಾಲೂಕು ಇರ್ಬೋದು, ಮಾದೇಶ್ವರನ ಬೆಟ್ಟದಿಂದ ಇರ್ಬೋದು, ಪ್ರತಿಯೊಬ್ಬ ಜನನೂ ಬಂದು ಇಲ್ಲಿ ಈ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ತಾಯಿ ಶಕ್ತಿ ಅನ್ನೋದು ಯಾರಿಗೂ ಗೊತ್ತಾಗಿದೆ ಏನು ಮಾಡ್ತಾಳೆ ಅಂತ. ಅದಕ್ಕೆ ಅವರು ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಬಂದು ಈ ತಾಯಿ ಸೇವೆ ಮಾಡಿಕೊಂಡು ಆಲ್ಟಿಗಿಟ್ಟಿ ಆಗಲಿ ಅಥವಾ ಒಂದು ಹೆಣ್ಣು ಗಂಡು ಇದಾಗಲಿಲ್ಲ ಅಂದಾಗೂ ಅದನ್ನೂ ಬಂದು ಅರ್ಕೆ ಮಾಡ್ಕೋತಾರೆ. ಇವಾಗ ಹೆಣ್ಣು ಸಿಕ್ಕಿದ್ರೆ ಗಂಡು ಸಿಕ್ಕಲ್ತು, ಗಂಡು ಸಿಕ್ಕಿದ್ರೆ ಹೆಣ್ಣು ಸಿಕ್ಕಲ್ತು. ತಾಯಿ ನಿನಗೇನೋ ಒಂದು ಸೇವೆ ಮಾಡ್ತೀನಿ, ನಾನು 4 ಜನಕ್ಕೆ ಅನ್ನ ಹಾಕ್ತೀನಿ ಅಂದಾಗ ಆ ತಾಯಿ ಅವಳಿಗೆ ನೆರವೇರಿಸಿದಾಗ ಬಂದು ಈ ಕೆಲಸಗಳೆಲ್ಲ ಮಾಡಿಕೊಂಡು ಅವರು ಹೋಗ್ತಾ ಇರ್ತಾರೆ. ಪ್ರತಿಯೊಬ್ಬರು ಒಬ್ಬರೇ ಅಂತಲ್ಲ, ಪ್ರತಿಯೊಬ್ಬರು ಬರ್ತಾ ಇರ್ತಾರೆ ಅವ್ರವ್ರ ಕಾರ್ಯಗಳೆಲ್ಲ ನೆರವೇರಿದ ಮೇಲೆ. ಮಡಿವಾಳಕ್ಕೂ ಇಲ್ಲಿಗೂ 1.5 ಕಿಲೋಮೀಟ್ರ್ ದೂರದಲ್ಲಿ ಮಡಿವಾಳದ ಎಲ್ಲೇಮಾರಮ್ಮನ ದೇವಸ್ಥಾನ ಇದು. ಇತ್ತಾಗಿ ಹೊಳೆ ನದಿ ಇಲ್ಲ ಇದು ಕಪ್ಪಿನಿ ಅಂತ, ಕಪ್ಪಿನಿ. ಇದು ಕಪ್ಪಿನಿ ನದಿ ಪಕ್ಕದಲ್ಲಿರುವಂಥದ್ದು ಎಲ್ಲೇಮಾರಮ್ಮ, ಶಿವಲಿಂಗಾರೇಶ್ವರನ ತಂಗಿಯವಳು ಆದಿಶಕ್ತಿ. ದೇವಸ್ಥಾನ ಹೇಗೆ ಬಂತು, ಇಲ್ಲಿ ಯಾವಾಗಿಂದ ಬಂತು?
ಈ ಶಿವಲಿಂಗಾರೇಶ್ವರ ಅವಾಗ 101 ಅಂಕಣ ಐತಂತೆ ದೇವಸ್ಥಾನ, ಅಲ್ಲಿ ಹಿಂದ್ಗಡೆ ಅದು ಆ ಕಡೆ. ಆ 101 ಅಂಕಣಕ್ಕೂ ವೀರಭದ್ರ ಸ್ವಾಮಿಗೂ ಶಿವಲಿಂಗಾರಪ್ಪನಿಗೂ ವಾದ ಬಂದಾಗ ವೀರಭದ್ರ ಸ್ವಾಮಿಗೂ ಗಂಗಮ್ಮನಿಗೂ ವಾದ ಬತ್ತಂತೆ. ಆವಾಗ ವಾದ ಮಾಡಿದಾಗ ನಾನೆಚ್ಚು ಅಂತ ವೀರಭದ್ರ ಸ್ವಾಮಿ ನಾನೆಚ್ಚು ಅಂತ, ಗಂಗಮ್ಮ ನಾನೆಚ್ಚು ಅಂತ. ಯಾರೆಚ್ಚು ನೋಡೋಣ ಅಂದ್ಬಿಟ್ಟು ಗಂಗಮ್ಮ ಬಂದ್ಲು ಒಂದೇ ಸಾರಿ. ಬಂದಾಗ ವೀರಭದ್ರ ಸ್ವಾಮಿ ಅಂದ್ರೆ ಈ ಬೆಟ್ಟಕ್ಕೂ ಆ ಬೆಟ್ಟಕ್ಕೂ ಅಡ್ರಗಾಲ ಹಾಕೊಂಡು ನಿಂತ್ಕೊಂಡಂತೆ. ಅಡ್ರಗಾಲ ಹಾಕ್ಕೊಂಡು ಹೋದ್ರೆ ನನ್ನ ಕಾಲ್ದಶಿಲಿ ಹೋಗು ಅಂತ. ಒಂದು ದಿನ ಮಧ್ಯಾಹ್ನ ತಡೆದಂತೆ. ನಾನು ಬಂದದ್ದು ಸರು ತಪ್ಪಾಯಿತು ತಾಯೇ, ನನಗೆ ನೀನು ಎಲ್ಲರ ಜಾಗ ಕೊಡು, ಇಲ್ಲ ನೀನು ತಂಬಡಿಗೇರಿ ಕೊಡು, ಇಲ್ಲ ನೀನು ದೇವಸ್ಥಾನ ಕೊಡು ಅಂತ ಕೇಳಿದ್ಲಂತೆ. ಆದರೆ ನಾನು ತಂಬಡಿಗೇರಿ ಕೊಟ್ಟರೆ ನನಗೆ ಹೂ ನೀರು ಹಾಕೋರಿಲ್ಲ, ನಾನು ದೇವಸ್ಥಾನನೇ ಕೊಡ್ತೀನಿ ತಗೊಂಡೋಗು ಅಂತ ಸ್ವಾಮಿ ಹೇಳ್ಬಿಟ್ನಂತೆ. ಆವಾಗ ವೀರಭದ್ರ ಸ್ವಾಮಿ ಶಿವಲಿಂಗ ಅದೇ ವೀರಭದ್ರ ಸ್ವಾಮಿ ಅಣ್ಣ ತಮ್ಮದಿರು ಅವರಿಬ್ಬರು. ಶಿವಲಿಂಗಾರೇಶ್ವರ ಹಂಗಂತ ಅಂದ. ಆವಾಗ ಏನು ಮಾಡಿದ್ರು ತಾಯಿ 3 ಸುತ್ತಿಲ್ದಂತೆ ಗಂಗಮ್ಮ ಎತ್ತಕ್ಕಾಗಲಿಲ್ವಂತೆ. 12 ಚಕ್ರ ಕಂಚಿಂತಿ ಹರಿತಂತೆ. ಆವಾಗ ನಾನು ಬಂದು ಸರು ತಪ್ಪಾಯ್ತು, ನೀವೇ ಎಲ್ಲರ ಜಾಗ ಮಾಡಿಕೊಡಿ ಅಂದಾಗ ಆ ವೀರಭದ್ರ ಸ್ವಾಮಿ ತನ್ನ ತಿರ್ಸುಲೆಯಲ್ಲಿ ಹೊಡೆದು ಜಾಗ ಮಾಡಿಕೊಟ್ನಂತೆ. ಎತ್ಕೊಂಡೋಗು, ನನ್ನ ತಮ್ಮಡಿಗೇರಿ ಮಾತ್ರ ಕೊಡಲೆ, ಏನೇ ಮಾಡಿದ್ರು ನನ್ನ ತಮ್ಮಡಿಗೇರಿ ನನಗೆ ಹೂ ನೀರು ಹಾಕೋರಿಲ್ಲ, ನಾನು ತಮ್ಮಡಿಗೇರಿ ಉಳಿಸ್ಕೊತೀನಿ, ನನ್ನ ದೇವಸ್ಥಾನ ಅದೇ ಮಧ್ಯ ಇಲ್ಲಿ ಅದೇ ತಮ್ಮಡಿಗೇರಿ 101 ಅಂಕಣ ಇತ್ತು. ಆ ಕಡೆ ಶಿವಲಿಂಗಾರಪ್ಪ, ಈ ಕಡೆ ಎಲ್ಲೆಮ್ಮರಮ್ಮ, ಮಧ್ಯ ಊರದೆ. ಹಾಂ, ಊರು ಆ ಗ್ರಾಮ ನಾನು ಕೊಡಲೆ, ನನಗೆ ಹೂ ನೀರು ಹಾಕೋರಿಲ್ಲ ಅಂದ್ಬಿಟ್ಟು ಸ್ವಾಮಿ ದೇವಸ್ಥಾನ ಕೊಟ್ಬಿಟ್ನಂತೆ. ಆವಾಗ ದೇವಸ್ಥಾನ ಕೊಟ್ಟಾಗ ಆವಾಗ ಸ್ವಾಮಿ ಬರೀ ಶಿವಲಿಂಗಾರಪ್ಪ ಲಿಂಗುವಾಗಿ ಕೂತ್ಕೊಬಿಟ್ಟ. ಆವಾಗ ಈ ಮುತ್ತಿನ ಸಟ್ಟಿ ಮಾಲ್ಸಟ್ಟಿ ಈ ಕಡೆ ಆ ಮುತ್ತೂರು ಅವರತ್ನ ಮಾರಕ್ಕೆ ಹೋಗ್ತಿದ್ರಂತೆ. ಮುತ್ತೂರು ಅವರತ್ನ ಅಂತ ನೋಡಿ, ಮಾರಕ್ಕೆ ಹೋಗ್ತಿದ್ರಂತೆ. ಆವಾಗ ಏನು ಮಾಡಿದಂತೆ ಸ್ವಾಮಿ ತಂಗಿಗೆ ಹೇಳ್ದಂತೆ, ನಾನು ಬಿಸಿಲಲ್ಲಿ ಒಣಗ್ತಾ ಇದ್ದೀನಿ, ಮಳೇಲಿ ನೆನೀತಾ ಇದ್ದೀನಿ, ನನಗೆ ದೇವಸ್ಥಾನ ಇಲ್ಲ, ನಾನು ಏನು ಮಾಡಬೇಕು ಅಂತ ಕೇಳ್ದಂತೆ. ಅದು ಅಣ್ಣ ನಾನಿದ್ದೀನಿ, ನೀನೇನು ಹೆದರ್ಕೋಬೇಡ ಅಂತ ತಂಗಿ ಹೇಳ್ದಂತೆ. ನಿನ್ನೆ ನೆಂಬಿದ್ದೀನಿ, ನಿನ್ನ ನಡ್ಕಾಡಲ್ಲಿ ಇರಿಸಿದ್ದೀನಿ, ನಿನ್ನ ನಡ್ಕಾಡಲ್ಲಿ ಯಾರೇ ಭಕ್ತಾದಿ ಬಂದರು ಮೊದಲನೇ ಪೂಜೆ ನಿಂದು, 2ನೇ ಪೂಜೆ ನಂದು, ನನಗೇನಾರು ಒಂದು ದೇವಸ್ಥಾನ ಕಟ್ಸ್ಕೊಡು ಅಂತ ತಂಗಿನ ಕೇಳ್ಕೊಂಡಂತೆ. ಆ ಮುತ್ತೂರು ಅವರತ್ನ ಮಾರಕ್ಕೆ ಬರ್ತಿದ್ರಲ್ಲ, ಒಂಟೆ ಕುದುರೆ ಮೇಲೆ ಹಾಕೊಂಡು ಆಳು ದಂಡು, ಅವ್ರನ್ನ ಅಲ್ಲಿ ತಂಗಣೆ ಮಾಡ್ಲಂತೆ ತಾಯಿ. ಅಲ್ಲಿಗೆ ಬರೋದಕ್ಕೆ ಎಲ್ಲರಿಗೂ ಸುಸ್ತು ಮಾಡ್ಲಂತೆ ಈ ತಾಯಿ. ಅವರು ಅಲ್ಲೇ ನಿಂತ್ಕೊಂಡು ಆ ಲಿಂಗಕ್ಕೆ ಒಲೆ ಒಡ್ಬಿಟ್ರು ಶಿವಲಿಂಗಾರಪ್ಪನಿಗೆ ಅಡುಗೆ ಮಾಡೋಕ್ಕೆ. ಅವಾಗೇನು ಗ್ಯಾಸ್ ಗೀಸನ್ ಇಲ್ಲರ ಒಲೆ ಒಡ್ಬಿಟ್ರು, ಅದೇ ಕಲ್ಲುಗಳು ಒಡ್ಬಿಟ್ಟು ಅದು ಲಿಂಗಕ್ಕೇನೆ ಒಡ್ಬಿಟ್ರು, ಮಡಗ್ಬಿಟ್ರು ಅಕ್ಕಿನ. ಅದು 3 ದಿವಸ ಆದ್ರೂ ಬೆಳೆ ಬೇಯಲೇ ಇಲ್ವಂತೆ, ಅಕ್ಕಿನೂ ಬೇಯಲಿಲ್ಲ, ಬೇಯಲೇ ಇಲ್ಲ. ಆವಾಗ ಇವಾಗ ಏನು ಮಾಡಬೇಕು ಅಂತ ತಂಗಿ ಕೇಳ್ದಂತೆ, ನಾನು ಇದ್ದೀನಿ ಅಂದ್ಬಿಟ್ಟು ಆವಾಗ ಇವಳು ಸುಂಡೆಕಾಯಿನ ಹತ್ರ ಕೊರಮಂಜಿ ಯಾಸ ತಳ್ಕೊಂಡು ಸುಂಡೆಕಾಯಿನ ಹತ್ರ ಪುಟ್ಟಿರಿಕೊಂಡು ಕಣಿ ಹೇಳ್ತೀನಿ ಕಣ್ರಪ್ಪು, ಕಣಿ ಹೇಳ್ತೀನಿ ಅಂತ ಓದ್ಲಂತೆ ತಾಯಿ. ಬಾಯಿ ತಾಯಿ ಬಾಯ್ಲಿ, ನನ್ನ ಆಳುಗಳು ನನ್ನ ಎಲ್ಲೂ ಊಟ ಇಲ್ಲದೆ 3 ದಿವಸದಿಂದ ಹಂಗೆ ಅವ್ರೆ, ಇಲ್ಲಿ ಏನು ಆಯ್ತದೆ ಅಂತ ತೋರಿಸ್ಬತ್ತಾಯಿ. 3 ದಿವಸದಿಂದ ಬೆಂಕಿ ಹಾಕ್ತಾಯಿದ್ದೀವಿ, ಬೇಯ್ತಾನೆ ಇಲ್ಲ, ಬೆಳೆಕಾಳು ಇಲ್ಲ, ಬೆಳೆಕಾಳು ಬೇಯಲು ಅಕ್ಕಿನೂ ಬೇಯಲ್ತು ಅಂತ ಕರೆದಾಗ ಆವಾಗ ನಾನು ಹೇಳಿದ್ದೆ, ನೀವೇನು ಬೇಕಾದ್ರೂ ಮಾಡಿಕೊಟ್ಟಿರ ಅಂದ್ರಂತೆ. ನೀವೇನೇ ಹೇಳಿದ್ರು ನಾನು ಮಾಡಿಕೊಡ್ತೀವಿ ತಾಯಿ, ಅದೇನು ಕಣಿ ಹೇಳು ಅಂತ ಕೇಳಿದ್ರಂತೆ. ಆವಾಗ ತಾಯಿ ಹೇಳಿದಂತೆ, ನನಗೆ ದೇವಸ್ಥಾನ ಕಟ್ಸ್ಕೊಡ್ಬೇಕು ಅಂತ ಅಂದಂತೆ. ಆಯಿತು ತಾಯಿ, ನಾನು ಈ ಮುತ್ತೂರು ಅವರತ್ನ ತಗೊಂಡಂಗೆ ಮಾರಿ ಈ ದೇವಸ್ಥಾನ ಕಟ್ಸೋದು ನನ್ನ ಜವಾಬ್ದಾರಿ ಅಂತ ಆ ಮಾಲ್ಸಟ್ಟಿ ಮುತ್ತಿನ ಸಟ್ಟಿ ಒಪ್ಕೊಂಡ್ರಂತೆ. ಆವಾಗ ಏನು ಮಾಡಿದಂತೆ ತಾಯಿ, ಅದು ಲಿಂಗು ಅಂತ ಹೇಳಿಲ್ಲ, ಒಲೆ ಬೇರೆ ಕಡೆ ಒಡ್ಡಿ ಅದನ್ನ ಬಿಟ್ಬಿಟ್ಟು ಬೇರೆ ಕಡೆ ಒಡ್ಡಿ ಅಂತ ಹೇಳಿದ್ಲಂತೆ. ಆವಾಗ ಏನು ಮಾಡಿದ್ರು ಇವರು, ಇದೇನು ಹಿಂಗೆ ಹೇಳ್ತಾರಲ್ಲ, ನಾನು ಒಡ್ಡಿದ್ದೆಲ್ಲ ತಾಯಿ, ಇಲ್ಲ ಅಲ್ಲಿ ಒಡ್ಡಬೇಡಿ ಬೇರೆ ಕಡೆ, ಅದು ಲಿಂಗು ಸಿಡ್ದೋಗದೆ ಒಲೆ ಒಡ್ಡಿ, ಒಲೆ ಶಿವಲಿಂಗಾರಪ್ಪ ಸಿಡ್ದೋಗದೆ. ಆವಾಗ ಏನು ಮಾಡಿದ್ರಂತೆ, ಬೇರೆ ಕಡೆ ಒಲೆ ಒಡ್ಡಿದ ಮೇಲೆ ಅರ್ಧ ಗಂಟೆ ಒಳಗೆ ಅಡುಗೆ ಆಯ್ತಂತೆ. ಅರ್ಧ ಗಂಟೆ ಒಳಗೆ ಅಲ್ಲಿ ಬಂದಿದ್ದ ಆಳು ಅವರು ದಂಡು ದಾಳಿ ಎಲ್ಲ ಊಟ ಮಾಡಿ ಘಮ 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 ಅನ್ನೋದಂತೆ. ತಾಯಿ, ನಾನು ಏನು ವಾಗ್ದಾನ ಕೊಟ್ಟಿದ್ದೀನೋ ಆ ವಾಗ್ದಾನಕ್ಕೆ ನಾನು ದೇವಸ್ಥಾನ ಕಟ್ಸ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಆ ಮುತ್ತಿನ ಸಟ್ಟಿ ಮಾಲ್ಸಟ್ಟಿ ಮಾರ್ಕೊಬಂದು ದೇವಸ್ಥಾನ ಕಟ್ಸಿದ್ರು. ಆವಾಗ ಶಿವಲಿಂಗಾರಪ್ಪ ಹೇಳಿದಂತೆ, ನಿನ್ನ ಸತ್ಯಕ್ಕೆ ನಾನು ಮೆಚ್ಚಿದ್ದೀನಿ ತಂಗೆ, ನಿನಗೆ 1ನೇ ಪೂಜೆ ನಿಂದು, 2ನೇ ಪೂಜೆ ನಂದು, ಯಾರೇ ಭಕ್ತಾದಿ ಬಂದರೂ ಯಾರಿಗೂ ತೊಂದರೆ ಆಗಬಾರ್ದು, ಏನೇ ಬಂದರೂ ಎಲ್ಲ ನಿಂದೆ, ಎಲ್ಲಕ್ಕೂ ಹೆಣ್ಣು ಮಗಳು ಇನ್ನೊಬ್ಳೇ ಅಂದ್ಬಿಟ್ಟು ಶಾಪ ಕೊಟ್ಕೊಂಡಿರ್ಬಿಟ್ನಂತೆ ತಂಗೇನ. ಆಯ್ತು ಸ್ವಾಮಿ, ಪೂಜೆ ಮಾಡಿ ಇರಿ ಆಯ್ತು ಅಷ್ಟೇ, ಅಷ್ಟೇ ನಮಗೂ ಗೊತ್ತು ಕಣ್ಣಪ್ಪ, ಅಷ್ಟೇ. ಏನು ಮಾಡಿದ್ರು ಮೊದಲು ಪೂಜೆ ಮಾಡಿ ಈಗ ಅಲ್ಲಿ ಅಂದ್ರೆ ಈ ಕಾಡಲ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಆಗಲ್ಲ, ಗಾನೆಗಳಿದೆಲ್ಲ ಎಷ್ಟೊತ್ತಲ್ಲಿ ರಾತ್ರಿ 2 ಗಂಟೆಗೆ ಬರಲಿ 1 ಗಂಟೆಗೆ ಬರಲಿ ಇವ್ರು ಹೆಸರು ಹೇಳ್ಕೊಂಡು ಯಾರಿಗೂ ತೊಂದರೆ ಆಗಿಲ್ಲ ಇಲ್ಲಿವರೆಗೂ. 3 ರಿಂದ 4 ಗಂಟೆ
4 ವರ್ಷದಿಂದ ನಾವು ಬಂದಾಗೇನೆ ಆನೆಗಳು ಬಂದು ನೀರು ಕುಡ್ಕೊಂಡು ಹೋಗ್ತಾ ಇದ್ವು. ಅವೆಲ್ಲ ಕುಡ್ಕೊಂಡು ಹೋಯ್ತಾ ಇದ್ವಿ, ಯಾರಿಗೂ ತೊಂದರೆ ಮಾಡಿಲ್ಲ. ಇವಳು ಎಲ್ಲಕ್ಕ ಕಾವಲೆ, ಇವಳು ಯಾರಿಗೂ ತೊಂದರೆ ಇಲ್ಲಿವರೆಗೂ ಕಾವಲೆ. ಇಲ್ಲಿ ಯಾವ್ಯಾವ ಪ್ರಾಣಿಗಳಿದೆ ಈ ಕಾಡು? ಇಲ್ಲಿ ಮಾಮೂಲಿ ಪ್ರತಿಯೊಂದು ಅದೇ, ಚಿರತೆ ಒಂದು, ಹುಲಿ ಒಂದು ಬಿಟ್ಟು ಆನೆ, ಚಿರತೆ ಪ್ರತಿಯೊಂದು ಎಲ್ಲಾನು ಅದೇ, ಎಲ್ಲ ಕರಡಿನೂ ಅದೇ. ಮತ್ತೆ ಇವಾಗ ಎಲ್ಲ ಒಣಗೋಗಿದೆಲ್ಲ, ಇವಾಗ ಊಟಕ್ಕೆ ಅವು ಎಲ್ಲಿ ಮಾಡಬೇಕು ಅದು ಮಾಡಲೇಬೇಕಲ್ಲ. ಬರೇ ಅದು ಯಾವ ರೀತಿ ಅವು ದೇವರು ಸೃಷ್ಟಿ ಬಂದು ಏನು ಪ್ರಾಬ್ಲಮ್ ಊರಿಗೇನು ಬಂದು ಪ್ರಾಬ್ಲಮ್ ಮಾಡಲ್ಲ. ದೇವ್ರು ಸೃಷ್ಟಿ ಮಾಡೋನೆ. ಪೂಜೆ ಮಾಡ್ರಿ, ಆ ಮರಿ